ಈ ರೀತಿ ಬೆಂಡೆಕಾಯಿ ಮಸಾಲ ಫ್ರೈ ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗಿದು ಇಷ್ಟ ಆಗುತ್ತೆ. ಇದನ್ನು ಮಾಡುವಂಥ ವಿಧಾನ ಹಾಗೆ ರುಚಿ ಎರಡೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಈ ರೀತಿ ಸ್ಪೆಷಲ್ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನು ಅರ್ಧ ಕೆಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಒರೆಸ್ಕೊಂಡು ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಬೆಂಡೆಕಾಯಿ ಹೋಳುಗಳನ್ನೆಲ್ಲ ಹಾಕ್ಕೊಂಡು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಈರುಳ್ಳಿನ ನಾವು ರುಬ್ಬಿ ಹಾಕ್ಕೊಳ್ಬೇಕು. ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಇಲ್ಲಿ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಖಾರಕ್ಕೆ ನಾನು 2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಿಮಗೆ ಖಾರ ಹೆಚ್ಚು ಅಥವಾ ಕಡಿಮೆ ಬೇಕು ಅಂದರೆ ನೋಡಿಕೊಂಡು ಹಾಕ್ಕೊಳ್ಬೋದು. ಹಾಗೆಯೇ ಧನಿಯಾ ಪೌಡರ್ ಕೂಡ ಹಾಗೆ 2 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಜೊತೆಗೆ ಜೀರಿಗೆ ಪೌಡರನ್ನು ಹಾಕ್ಕೊಳ್ಬೇಕಿಲ್ಲಿ 1 ಸ್ಪೂನ್ ಹಾಕ್ಕೊಳ್ಬೇಕು. 1 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗ್ತದೆ. ಆಮೇಲೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಇನ್ನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದು. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಒಂದೇ ಸಲ ತುಂಬ ಹಾಕಿದರೆ ಜಾಸ್ತಿ ಆಗಿಬಿಡ್ತದೆ. ಹಾಗಾಗಿ ಆಮೇಲೆ 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆನ ಹಾಕಬೇಕು. ಎಣ್ಣೆ ಹಾಗೆ ಹಸಿ ಹಾಕೋದಕ್ಕಿಂತ ಸ್ವಲ್ಪ ಕಾಯಿಸಿ ಅದನ್ನು ತಣ್ಣಗೆ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಎಣ್ಣೆನ ಕಾಯಿಸಿ ತಣ್ಣಗೆ ಮಾಡಿ ಹಾಕಿದ್ದೀನಿ. ಇದಿಷ್ಟು ಹಾಕಿದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ಈರುಳ್ಳಿ ಪೇಸ್ಟ್ ಮಾಡಿ ಹಾಕಿರ್ತೀವಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಹಾಗೆ ಎಣ್ಣೆ ಇದೆ. ಹಾಗಾಗಿ ಇಲ್ಲಿ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟರಲ್ಲೇ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇದು ಎಲ್ಲ ಹೋಳುಗಳಿಗೆ ತಾಗೋ ಹಾಗೆ ಚೆನ್ನಾಗಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಒಂದು 10 ನಿಮಿಷ ಬಿಡ್ತೀನಿ. ಈಗ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು, ಇಲ್ಲಿ ಕೂಡ ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಕಾಗ್ತದೆ, ಅಥವಾ ಒಂಚೂರು ಜಾಸ್ತಿ ಹಾಕಿದರೂ ಪರವಾಗಿಲ್ಲ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಜೀರಿಗೆ ಸ್ವಲ್ಪ ಫ್ರೈ ಆಯಿತು ಅಂದಮೇಲೆ ನಾವು ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೆಂಡೆಕಾಯಿ, ಅದನ್ನು ನೇರವಾಗಿ ಈ ಎಣ್ಣೆಗೆ ಹಾಕ್ಕೊಳ್ಬೋದು. ಇಲ್ಲಿ ಈರುಳ್ಳಿ ಅಥವಾ ಬೇರೇನೂ ಹಾಕೋ ಅವಶ್ಯಕತೆ ಇಲ್ಲ. ನಾವು ಮಸಾಲೆ ಜೊತೆಗೇ ಕಲಿಸ್ಕೊಂಡಿದ್ದೀವಲ್ಲ ಈರುಳ್ಳಿ ಪೇಸ್ಟ್ ಮಾಡಿ. ಹಾಗಾಗಿ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು 4 ರಿಂದ 5 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಒಂದು ಸಲ ಲೋಳೆ ತುಂಬ ಅಂತ ಅನಿಸುತ್ತೆ, ಆದರೆ ಇದನ್ನು ಹೀಗೆ ಫ್ರೈ ಮಾಡ್ತಾ ಮಾಡ್ತಾ ಲೋಳೆ ಎಲ್ಲ ಕಡಿಮೆ ಆಗಿಬಿಡ್ತದೆ. 4-5 ನಿಮಿಷ ಇದೇ ರೀತಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕು. ಉರಿನ ತುಂಬ ಜಾಸ್ತಿ ಇಟ್ಕೋಬಾರ್ದು, ಮಸಾಲೆ ಮಿಕ್ಸ್ ಮಾಡಿರೋದ್ರಿಂದ ಒಂದೇ ಸಲ ಸುಟ್ಟು ಹೋಗ್ಬಿಡ್ತದೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಬೆಂಡೆಕಾಯಿ ಅರ್ಧದಷ್ಟು ಬೆಂದಿರ್ತದೆ. ಈ ಸಮಯದಲ್ಲಿ ನಾವು ಸ್ವಲ್ಪ ಹುಳಿ ಹಾಕ್ಕೋಬೇಕು. ನಾನಿಲ್ಲಿ 1-2 ಸ್ಪೂನ್ ನಿಂಬೆ ರಸ ಹಾಕ್ತಾ ಇದ್ದೀನಿ. ನಿಂಬೆ ರಸನೇ ಹಾಕಬೇಕು ಅಂತೇನಿಲ್ಲ, ಹುಣಸೆ ಹಣ್ಣಿನ ರಸ ಕೂಡ 1-2 ಸ್ಪೂನ್ ಹಾಕ್ಕೊಳ್ಬೋದು. ಇದಿಷ್ಟಾದಮೇಲೆ ಒಂದು ಸಲ ಮಿಕ್ಸ್ ಮಾಡಿ ನಾವು ಇದಕ್ಕೊಂದು ಮುಚ್ಚಳ ಮುಚ್ಚಿ 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಈಗ ಉರಿನ ಕಂಪ್ಲೀಟಾಗಿ ಕಡಿಮೆ ಮಾಡಿಕೊಂಡು ಬೇಯಿಸ್ಕೋಬೇಕು. ಈ ರೀತಿ ಸ್ವಲ್ಪ ನಿಂಬೆ ರಸ ಅಥವಾ ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಬೆಂಡೆಕಾಯಿಯಲ್ಲಿ ಸ್ವಲ್ಪ ಕೂಡ ಲೋಳೆ ಇರೋದಿಲ್ಲ, ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಈಗ 3-4 ನಿಮಿಷ ಆಗಿದೆ. ಬೆಂಡೆಕಾಯಿ ತುಂಬ ಸಾಫ್ಟಾಗಿ ಬೆಂದಿದೆ, ಒಳಗೆಲ್ಲ ಮಸಾಲೆ ಹಿಡ್ಕೊಂಡಿದೆ. ಈ ರೆಸಿಪಿ ಮಾಡೋದ್ರಿಂದ ಇದರಲ್ಲಿ 3-4 ರೀತಿ ಬೆನಿಫಿಟ್ ಇದೆ. ಏನಂದರೆ ಮೊದಲೇ ಬೆಂಡೆಕಾಯಿ ಹುರ್ಕೋಬೇಕು, ಆಮೇಲೆ ಪಲ್ಯ ಮಾಡಬೇಕು, ಆ ಟೆನ್ಷನ್ ಇರೋದಿಲ್ಲ. ಒಂದೇ ಸಲ ನಾವು ಮಸಾಲ ಮಿಕ್ಸ್ ಮಾಡಿ ಪಲ್ಯ ಮಾಡ್ಬೋದು. ಆಮೇಲೆ ಪಲ್ಯದಲ್ಲೂ ಹಾಗೆಯೇ ಯಾವುದನ್ನು ತೆಗೆದು ಸೈಡಿಗಿಡೋದು ಏನು ಇರೋದಿಲ್ಲ, ಎಲ್ಲ ಮಸಾಲೆಯಲ್ಲೇ ಇರೋದ್ರಿಂದ ಅದು ಬೆಂಡೆಕಾಯಿಗೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಹಾಗಾಗಿ ಇಲ್ಲಿ ವೇಸ್ಟ್ ಆಗೋದು ಏನೂ ಇಲ್ಲ. ಮತ್ತು ಮುಖ್ಯವಾಗಿ ಟೈಮ್ ತುಂಬ ಸೇವ್ ಆಗುತ್ತೆ. ಒಂದೇ ಸಲ ಪಲ್ಯ ಆಗೋಗ್ಬಿಡ್ತದೆ. ಊಟದ ಜೊತೆ ಆದರೆ ರಸಮ್ ಏನಾದರೂ ಮಾಡಿಕೊಂಡ್ರೆ ಈ ಸೈಡ್ ಡಿಶನ್ನು ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಮಾಡೋ ವಿಧಾನ ಹಾಗೆ ರುಚಿ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಇರೋದ್ರಿಂದ ನನಗಿದು ಸ್ವಲ್ಪ ಸ್ಪೆಷಲ್ ಅಂತ ಅನ್ನಿಸ್ತು. ನಿಮಗೆ ಈ ಬೆಂಡೆಕಾಯಿ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.